ಶಕ್ತಿ ಸೈನ್ಯದ ವತಿಯಿಂದ ಬೆಳಗ್ಗೆ 11 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ. ಪತ್ರಿಕಾಗೋಷ್ಠಿ ನಡೆಸುವವರು ನಾನು ಲಿಂಗಾಯತ ಮೂಲಕ ಕರ್ನಾಟಕ ಯುವಶಕ್ತಿ ಸಂಘದ ಅಧ್ಯಕ್ಷ ಮಾಣಿಕ್ ಸಂಗೊಳ್ಳಿ, ಮನೋಜ್ ಕುಮಾರ್ ಹತ್ತಿ, ಶಂಕರ್ ಮತ್ತು ಶರಣಪ್ಪ ಬೆಂಕಪಳ್ಳಿ, ಜಗನ್ನಾಥ ರೆಡ್ಡಿ, ದಯಾನಂದ ಅಂಕಿಲಿ 7 ಜನ ಪ್ರಸ್ತುತಿದ್ದೀವಿ. ಈ ಪತ್ರಿಕಾಗೋಷ್ಠಿ ನಡೆಸುವ ವಿಷಯ ಏನೆಂದರೆ KBS ಬ್ಯಾಂಕಿನ ವಿರುದ್ಧ 3 FIRಗಳಾಗಿವೆ, ಅಪರಾಧಗಳಾಗಿವೆ. ಆ ಅಪರಾಧಗಳ ಕುರಿತು ಈ 3 ವಿಷಯಗಳನ್ನು ಚರ್ಚೆ ಮಾಡೋಕ್ಕೋಸ್ಕರ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇರಿಕೊಂಡಿದ್ದೀವಿ. ಮೊದಲನೇ ಅಪರಾಧ 53/2026 25/5/2026ರಂದು KBS ಬ್ಯಾಂಕಿನ ಭ್ರಷ್ಟ ಅಧಿಕಾರಿಗಳಾದ 13 ಜನ ಆರೋಪಿಗಳ ವಿರುದ್ಧ ಮಾಗಾಂವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎರಡನೇ ಅಪರಾಧ ಸಂಖ್ಯೆ 67/26 ದಿನಾಂಕ 9/7/2026ರಂದು KBS ಬ್ಯಾಂಕಿನ 2024ರಿಂದ ವ್ಯವಸ್ಥಾಪಕರು ಹಾಗೂ ಸಿದ್ಧಲಿಂಗ ಮುನ್ನಳ್ಳಿ ವಕೀಲರಂತಹ ವಿರುದ್ಧ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಮೂರನೇದು 68/2024 ದಿನಾಂಕ 29/9/2024ರಂದು KBS ಬ್ಯಾಂಕಿನ ಅಧಿಕಾರಿಗಳಾದ 2 ಜನ ಮುಖ್ಯ ಆರೋಪಿಗಳನ್ನು ಬಿಟ್ಟು ಸಾಮಾನ್ಯ ಸಿಬ್ಬಂದಿ ರಾಜ ಎನ್ನುವನ್ನು ಬಂಧಿಸಿದ್ದಾರೆ. ಇನ್ನು 2 ವರ್ಷ ಕಳೆದರೂ ಚಾರ್ಜ್ ಶೀಟ್ ಸಬ್ಮಿಷನ್ ಮಾಡಿರ್ತಾರೆ. ಆ ಕುರಿತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಮೊದಲನೇದು ಅಪರಾಧ ಸಂಖ್ಯೆ 53/26 25/5/2026ರಂದು ಈ ಸದರಿ ಪ್ರಕರಣ FIR ಅನ್ನು ಕೋರ್ಟ್ನಿಂದ ಖಾಸಗಿ ದೂರನ್ನು ದಾಖಲಿಸಿ ಕೋರ್ಟ್ ಆದೇಶದ ಮೇರೆಗೆ FIR ಆಗಿದೆ ಮಾಗಾಂವ್ ಪೊಲೀಸ್ ಠಾಣೆಯಲ್ಲಿ. ಮಾಗಾಂವ್ ಪೊಲೀಸ್ ಠಾಣೆಯಲ್ಲಿ FIR ಆಗಿ 2 ತಿಂಗಳಾದರೂ ಕೂಡ ಇಲ್ಲಿವರೆಗೆ 13 ಜನ ಆರೋಪಿಗಳನ್ನು ನೋಟಿಸ್ ಕೊಡುವುದಾಗಲಿ ಬಂಧಿಸುವುದಾಗಲಿ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿರು ಮತ್ತು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇಲ್ಲ. ಇವರು ಏನು ಮಾಡಿದ್ದಾರೆ ಅಂತಂದರೆ KBS ಬ್ಯಾಂಕಿನವರು ಫೋರ್ಜರಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಫೋರ್ಜರಿ ಡಾಕ್ಯುಮೆಂಟ್ನು ಹಚ್ಚಿದ್ದೀನಿ ನಾನು ಮತ್ತು FIR ಕೂಡ ಆಗಿರೋದು. ನಂದು ಒಂದು ಫೋರ್ಜರಿ ಸಿಗ್ನೇಚರ್, ಹ್ಯಾಂಡ್ ರೈಟಿಂಗ್ ಸಿಗ್ನೇಚರ್ ಮತ್ತು ಇದು ದಾಖಲೆ ಕೂಡ ಫೇಕ್ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಯಾವುದಂದರೆ ಇದು KBS ಬ್ಯಾಂಕ್ ಎಂಪ್ಲಾಯ್ ಸರ್ವಿಸ್ ರೂಲ್ಸ್ ಆ್ಯಂಡ್ ಕಂಡಕ್ಟ್ ರೂಲ್ಸ್, ಇದು 1 to 38 ಪೇಜಸ್ 2020ರಲ್ಲಿ ಎಲ್ಲ ಎಂಪ್ಲಾಯ್ಗಳಿಗೂ ಕೊಟ್ಟಿದ್ದಾರೆ ಒಂದು ಬುಕ್ಲೆಟ್. ಇದನ್ನು 38 ಪೇಜ್ಗಳನ್ನು ಓದಿ ಎಕನಾಮಿಕ್ಮೆಂಟ್ ಕೊಡ್ಲಿಕ್ಕೆ ಹೇಳಿದ್ರು. ಎಲ್ಲ ಜನ ಎಂಪ್ಲಾಯ್ ಸಹಿ ಮಾಡಿದ್ರು ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಒಬ್ಬ ಕಾನೂನು ಅಧಿಕಾರಿಯಾಗಿ ಇದರ ಒಳಗಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಪ್ಪಿಗೆ ಇರೋದ ಕಾರಣ ಮತ್ತು 20 ವರ್ಷ ಬ್ಯಾಂಕ್ ಆರಂಭ ಆದಮೇಲೆ ಈ ರೂಲ್ಸ್ ಯಾಕೆ ಮಾಡಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ನಾನು ರಿಫ್ಯೂಸ್ ಮಾಡಿದ್ದಕ್ಕಾಗಿ ಅವ್ರು ಏನು ಮಾಡಿದ್ರು 2020ರಿಂದ ನನ್ನ ಟಾರ್ಗೆಟ್ ಮಾಡ್ಕೊತಾ ಬಂದರು. 2020ರಿಂದ ಟಾರ್ಗೆಟ್ ಮಾಡ್ಕೊತಾ ಬಂದು ಈಗ ಮೊನ್ನೆ 13/11/2025ಕ್ಕೆ ಇದೇ ಎಕನಾಲಜ್ಮೆಂಟ್ ಆಧಾರವಾಗಿಟ್ಕೊಂಡು ಟರ್ಮಿನೇಷನ್ ಮಾಡಿದೆ. ಹಾಗಾಗಿ ನಾನು ಕೋರ್ಟ್ಗೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದೆ. ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ ನಂತರ ಕೋರ್ಟ್ ಡೈರೆಕ್ಷನ್ ಮೇಲೆ FIR ಆಯಿತು. FIR ಆದಮೇಲೆ ಒಂದ್ಸಲ FIR ಆದಮೇಲೆ ಪೊಲೀಸ್ PSI ಪಂಜರ ಮಾಡ್ಕೊಂಡು ಹೋಗಿ ಅದಾದ ನಂತರ ಇಲ್ಲಿವರೆಗೂ ಜನರಿಂದ ಸಂಪರ್ಕ ಮಾಡ್ತೀನಿ ನನಗೆ ಇಲ್ಲ ಬಿಡ್ರಿ. ಈಗ ಏನು ಸಮಸ್ಯೆ ಆಯಿತು ಅಂತ ಹೇಳ್ರಿ. ಏನು ಬರೀ FIR ಆಯಿತು ಅದು ಆಯಿತು, ಏನು ಹಗರಣ ಆಯಿತು, ಏನು ಅವ್ಯವಹಾರ ಆಗಿತ್ತು ಅಥವಾ ಏನು ಮುಂದಿನ FIRದಾಗ ಇಲ್ಲಿ ಏನದ ಟಾರ್ಗೆಟ್ ಮಾಡಿದ್ರು ಅವರು. ನಾನು ಇದು ಎಕ್ನಾಲಜ್ಮೆಂಟ್ ಸಹಿ ಮಾಡಲಿಕ್ಕೆ ಬರ್ತೀವಿ ಮತ್ತು ಕೆಲವೊಂದು ಹಗರಣಗಳನ್ನು ಹೊರಗೆ ಬೈಲಿ ಹೇಳಿದ ಸಲುವಾಗಿ ಈಗ ನನಗೆ ಟಾರ್ಗೆಟ್ ಮಾಡೋದು. ಆ ಕಾರಣಕ್ಕಾಗಿ ಅವು ಎಲ್ಲ ಇವು ಇಲ್ಲ ಇಲ್ಲ ಹಗರಣ ಸಂತ್ರಸ್ತರು ಯಾರು? ಹಗರಣ ಆಗಿದ್ರಲ್ಲ ಸಂತ್ರಸ್ತರು ಯಾರು? ಸಂತ್ರಸ್ತರು ರಾಜೇಶ್ ರಾಠೋಡ್ ಶಿಕ್ಷಣ ಅವು ಇಲ್ಲ ಇದ್ರಲ್ಲ ಬಂದಿಲ್ಲ. 68ರದಾಗ ನೋಡ್ರಿ ಮಾಣಿಕ್ ಅಂತಾರೆ 68/24ರಾಗ 2 ವರ್ಷ ಆಯಿತು. ಅವ್ರಿಗೆ 200 ರೂಪಾಯಿ ಚಾರ್ಜ್ ಸಬ್ಮಿಷನ್ ಮಾಡಿದ್ವಿ. ಕೋರ್ಟಿಗೆ ಹೋಗೋದು ಚಾರ್ಜ್ ಸಬ್ಮಿಟ್ ಮಾಡೋದು ನೀವು ವಕೀಲರಿದ್ರಿ ಹೆಂಗೆ ಇಲ್ಲ FIR ಆದ್ಮೇಲೆ ಚಾರ್ಜ್ ಸಬ್ಮಿಷನ್ ಮಾಡ್ಬೇಕು ಮುಂದೆ ಕ್ರಮ ರಿಪೋರ್ಟ್ ಆಗಲಿ B ರಿಪೋರ್ಟ್ ಆಗಲಿ ಏನೇ ಹಾಕ್ಲಿ ಕೋರ್ಟಿಗೆ ಅಪೀಲ್ ಹೋಗೋದಲ್ಲ. ನೀವು ಚಾರ್ಜ್ ತನಿಖೆ ಮಾಡಿಲ್ಲ ಹೋಗೋದಲ್ಲ, ಅಪೀಲ್ ಹೋಗೋದಲ್ಲ. ಇಲ್ಲ ಅವ್ರು ಹಾಕ್ತೀವಿ ಅಂತ ಹೇಳ್ತಿರ್ತಾರೆ. ಇನ್ವೆಸ್ಟಿಗೇಷನ್ ಮಾಡೋದು ಹುಬ್ಬಳ್ಳಿ ಧಾರವಾಡಕ್ಕೆ FSL ಕಳಿಸಿದ್ದೀವಿ ಅದು ಇದು ಹೇಳ್ಕೊತೇವೆ ಅಂತಾರೆ. ಮೊನ್ನೆ ಪೊಲೀಸ್ 2 ವರ್ಷ ಹಾಕಿಲ್ಲ. ನೀವು ವಕೀಲರಿದ್ರೆ ನಿಮ್ಗೆ ಗೊತ್ತಲ್ಲ, ನೀವು ಹೋಗೋದಲ್ಲ, ನೀವು ಸೀದಾ ನ್ಯಾಯಾಲಯಕ್ಕೆ ಹೋಗೋದಲ್ಲ. ಹೋಗ್ಬೋದು. ಈಗ ನಾವು ಮೊನ್ನೆ SP-ಗೂ ಕಂಪ್ಲೇಂಟ್ ಕೊಡ್ತೀವಿ. SP ನೀವು ಆಗಲ್ಲ ಹೋಗ್ಬೇಡ. ನಾನು ಕೇಳೋದು ಸಿಂಪಲ್ ಇಲ್ಲ. ಆ ಪ್ರಶ್ನೆ ಉತ್ತರ ಕೊಡಿ. ಯಾಕೆ ಹೋಗಿಲ್ಲ? ಇಲ್ಲ ಅವರ ಕುಟುಂಬದವ್ರು ಡಿಸೈಡ್ ತಗೋಬೇಕು. ವಕೀಲರು ಯಾರು ನೀವು ಮಾಧ್ಯಮಕ್ಕೆ ಬಂದಿರಿ ನೀವು ಮಾಧ್ಯಮಕ್ಕೆ ಬಂದಿರಿ ಒಪ್ಕೋತೀನಿ. ಸೀದಾ ನೀವು ಒಬ್ಬ ವಕೀಲಾಗಿ ನೀವು ಕೋರ್ಟಿಗೆ ಹೋಗೋದಲ್ಲ. ನೀವು ಇಲ್ಲಿ ಕರ್ಕೊಂಡು ಬಂದು ಕೋರ್ಟಿಗೆ ಕರ್ಕೊಂಡು ಹೋದ್ರೆ ಅವರು ಕೋರ್ಟ್ ಪೊಲೀಸರು ರಿಯಾಕ್ಷನ್ ಕೊಡ್ತಿದ್ದಲ್ಲ. ಇಲ್ಲ ಈಗ ಅವ್ರ ಕುಟುಂಬದವ್ರು ಡಿಸೈಡ್ ಮಾಡಿ ನಮ್ಗೆ ಹೇಳಿದ್ರೆ ನಾವು ಮಾಡ್ತೀವಿ. ಅವ್ರಿಗೆ ಗೊತ್ತಿರ್ತದ. ಅವರೆಲ್ಲ ಆಟ ಶಾಣೆ ಇರ್ತಾರೆ. ನೀವು ವಕೀಲರಿದ್ರೆ ನೀವು ಶಾಣೆ ಇರ್ಬೇಕು. ಬಟ್ ಅವ್ರು ಕೊಂಡಿರ್ತಾರೆ
ಇಲ್ಲ ಪಾಪ ಅವ್ರಿಗೇನ್ ಗೊತ್ತಿರ್ತದೆ ಹೇಳಿ ನೀವು ಯಾವ ಕಡೆ ಆ ಕಡೆ ಹೋಗ್ತಾರೆ. ಹೆಂಗಿರ್ತದೆ ಗೊತ್ತ್ರಿ ಅವ್ರು ಮತ್ತೆ ಯಾರಿಗೂ ಅಪಾಯಿಂಟ್ ಮಾಡ್ತಿರೋ ಏನ್ ಮಾಡ್ತಿರೋ ಅಲ್ಲ, ಅವ್ರಿಗೆ ಕೇಳಕ್ಕೆ ಕೇಳಿದವ್ರಿಗೆ ಅವ್ರು ಕಂಪ್ಲೇಂಟ್ ಕೊಡಮ್ರಿ ಖರ್ಗೆ ಸಾಹೇಬ್ರಿಗೆ ಹೇಳಮಿ ಪ್ರಿಯಾಂಕಾ ಸಾಹೇಬ್ರಿಗೆ ಹೇಳಮಿ ಅದು ಅಂದ್ರು ಹಾ. ಮತ್ತೆ ಪ್ರಿಯಾಂಕಾ ಸಾಹೇಬ್ ಬಂದಾಗ ಒಂದ್ಸಲ ಬೇಕಾದ್ರೆ ಮೆಮೊರಂ ಕೂಡ ತಗೋರಿ ಅಂತ ಅಂದಿ ಹಾ. ಯಾಕಂದ್ರೆ ಖರ್ಗೆ ಸಾಹೇಬ್ ಹೇಳಬೇಕು ಪ್ರೆಸೆಂಟ್ ಆಗಿ ಪ್ರಾಪರ್ ಆಗಿ ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಸಬ್ಮಿಷನ್ ಮಾಡ್ಬೇಕು ಮುಂದೆ ಆಚಾರ ಆಗ್ತದೆ. ಇನ್ನೊಂದೇನಲ್ಲ ಆ ಪ್ರಕರಣದಾಗ ಮುಖ್ಯದವರು ಈಗ ಬಿಟ್ಟಾರ ಜನರಲ್ ಸಿಬ್ಬಂದಿಗೆ ಅಡ್ರೆಸ್ ಮಾಡ್ಯಾರ. ಮುಖ್ಯದವರು ಅವರು ಯಾವ ಕಾರಣಕ್ಕೆ ಬಿಟ್ಟರು ಏನ್ ಮಾಡ್ರು ಅದು ಇನ್ವೆಸ್ಟಿಗೇಷನ್ ಮಾಡೋದು ಗೊತ್ತೇ ಆಗ್ತದೆ. ಇಲ್ಲಿ ನಿಷ್ಪಕ್ಷಪಾತವಾಗಿ ನಿರ್ಲಕ್ಷ್ಯನ ಆಗಬೇಕು ಈ 3 ಪ್ರಕರಣಗಳಲ್ಲಿ. ಈ ಇದರಲ್ಲಿ ನಮ್ಮ ಮೊದಲನೇ ಪ್ರಕರಣದಾಗ 13 ಜನದ ಆರೋಪಿಗಳ 13 ಜನ ಬೈ ನೇಮ್ ಅದ. ಇವರಿಗೆ ಇಲ್ಲಿವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ತನಿಖೆ ಕೈಗೊಂಡಿಲ್ಲ, ಅವ್ರಿಗೆ ನೋಟಿಸ್ ಇದ್ದೇ ಕೊಟ್ಟಿರ್ತ ಕೇಳೋದ್ರಿಂದ ಕುರಿತೇವೆ ನೆಸೆಸರಿ ಇದ್ದಿದ್ರೆ ನೋಟಿಸ್ ಕೊಡ್ತಾರಂತ. ಇದ್ರೊಳಗೆ ಹೆಂಗ ನಾನ್ ಬೆಲೆ ಅಫೆನ್ಸ್ ಅವದಲ್ಲಿ 335 to 340 ಫೋರ್ಜರಿ ಡಾಕ್ಯುಮೆಂಟ್ 7 ವರ್ಷ ಸಜಾ ಅದ. ಇದ್ರೊಳಗೆ ನಾನ್ ಬೆಲೆ ಅಫೆನ್ಸ್ ನಿಮ್ಮ ಪ್ರಕರಣದ ಚಾರ್ಜ್ ಹಾಕ್ಯಾರೆ ಯಾಕೆ ಇನ್ನ ಈಗ ಅದು ಟೈಮ್ ಅದ ನೋಡ್ರಿ. ಯಾಕಂದ್ರೆ ಇನ್ನ 60 to 90 ಡೇಸ್ ಚಾರ್ಜ್ ಶೀಟ್ ಹಾಕೋ ಟೈಮ್ ಇರುತ್ತೆ. ನಿಮ್ಮ ಪ್ರಕರಣ ಈಗ ದಾಖಲೆ ಮಾಡ್ರಿ. ಹಾ, ನೀವು ಟರ್ಮಿನೇಟ್ ಯಾವಾಗ ಮಾಡ್ರ? ಟರ್ಮಿನೇಟ್ 17-12-2025 ಡಿಸೆಂಬರ್. ನಾ ಅದಕ್ಕೆ ಮುಂಚೆನೆ ಪೊಲೀಸ್ ಸ್ಟೇಷನ್ 8-9-2025 ಕಂಪ್ಲೇಂಟ್ ಕೊಟ್ಟೆ, FIR ಮಾಡಿರ್ತಾರೆ. ಅದಾದ ನಂತರ 8-1-2026 ಒಂದ್ಸಲ ಕಂಪ್ಲೇಂಟ್ ಕೊಟ್ಟೆ. 2 ಕಂಪ್ಲೇಂಟ್ ಕೊಟ್ಟು FIR ಮಾಡಾದ ಕಾರಣ ಕೋರ್ಟ್ ಮುಖಾಂತರ FIR ಮಾಡಿಸಿದ್ವಿ. ಅದಾದ ನಂತರ ಜನವರಿ 6ನೇ ತಾರೀಕು ಇದೇ ಆರೋಪಿಗಳು ನನಗೊಬ್ಬ ಹುಡುಗ ಕಳಿಸ್ತಾರೆ ಮನೆಗೆ ರಾತ್ರಿ